ಇವತ್ತು ಬಂದು ನಾನು ನಿಮ್ಗೊಂದು ಒಳ್ಳೆ ಮ್ಯಾಜಿಕಲ್ ಡ್ರಿಂಕ್ಸ್ ಹೇಳ್ಕೊಡ್ತೀನಿ. ಏನು ಅಂತ ಅಂದರೆ, ಸೊ ನಿಮ್ಮ ಹೊಟ್ಟೆಲಿರೋ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಈಚೆ ಬರಬೇಕು. ಕೆಟ್ಟ ಕೊಲೆಸ್ಟ್ರಾಲ್ ಯಾವ ಥರ ಬರುತ್ತೆ? ಸೊ ಮೇಡಮ್ ನೀವು ಹೇಳ್ತಾನೆ ಇರ್ತೀರಾ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಈಚೆ ಬರುತ್ತೆ ಅಂದರೆ ಅದು ಯಾವ ಥರ ಬರುತ್ತೆ ಮೇಡಮ್ ಅಂತ ಹೇಳ್ತೀರಾ. ಸೊ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಬಂದು ನಿಮ್ಮ ಯೂರಿನ್ ಮುಖಾಂತರ ಬರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಒಂದು ಮೋಷನ್ ಮುಖಾಂತರನೂ ಬರ್ಬೋದು ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು. ಯಾಕೆಂದರೆ ನೀವು ಯಾವಾಗ ಒಂದು ಒಳ್ಳೆ ಒಂದು ವೆಯ್ಟ್ ಲಾಸ್ಗೆ ಅಂತ ನೀವು ಒಂದು ಆಹಾರ ತೊಗೊತೀರಾ, ಆವಾಗ ಖಂಡಿತ ಅದು ನಿಮ್ಮ ಬಾಡಿಯಿಂದ ನಿಮ್ಮ ಮೋಷನಲ್ಲೇ ಮತ್ತು ನಿಮ್ಮ ಯೂರಿನಲ್ಲೇ ನಿಜವಾಗ್ಲೂ ಅದು ಪಾಸ್ ಆಗೇ ಆಗುತ್ತೆ. ಸೊ ನಾನಿಲ್ಲಿ ಇವತ್ತೊಂದು ಮ್ಯಾಜಿಕಲ್ ಡ್ರಿಂಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಒಂದು ಅದ್ಭುತವಾದ ಡ್ರಿಂಕ್ಸು. ಇದನ್ನು ಯಾವ ಥರ ಮಾಡೋದು ನೋಡ್ಬೋದು ನೀವು. ಇಲ್ಲಿ ಆಲ್ರೆಡಿ ನಾನು ಬಂದು ಇಲ್ಲಿ ಮಣ್ಣಿನ ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಚಕ್ಕೆ ಒಂದು 5ರಿಂದ 6 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆನ ಬಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬಂದು ಮ್ಯಾಜಿಕಲ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ಈ ಒಂದು ಡಿಲ್ವರಿ ಆದಾಗ ಈ ಹೊಟ್ಟೆ ಏನಿರುತ್ತೆ ಆ ಹೊಟ್ಟೆ ಬೇಗ ಕರಗೋದೇ ಇಲ್ಲ. ಡಿಲ್ವರಿ ಆದಾಗಂತೂ ನಿಜವಾಗ್ಲೂ ಹೆಣ್ಮಕ್ಳದೆಲ್ಲ ಒಂದೇ ಪ್ರಶ್ನೆ, ಮೇಡಮ್ ಡಿಲ್ವರಿ ಆಗಿದೆ ಮೇಡಮ್, ಡಿಲ್ವರಿ ಆದಮೇಲೆ ನಮ್ಮ ಹೊಟ್ಟೆ ಕರಗ್ತಲ್ಲ, ಹೊಟ್ಟೆ ಕರಗೋದಕ್ಕೆ ಏನು ಮಾಡ್ಬೇಕು ಮೇಡಮ್, ಏನು ಮಾಡಬೇಕು ಅಂತ ಹೇಳ್ತೀರಾ. ಹೊಟ್ಟೆ ಕರಗೋದಕ್ಕೋಸ್ಕರ ಇದು ಬಾಣಂತಿಯರಿಗೋಸ್ಕರ ಹೇಳ್ತಾರೋ ಒಂದು ಮನೆಮದ್ದು. ತುಂಬಾ ಒಂದು ಬೇಗ ಹೊಟ್ಟೆ ಕರಗುತ್ತೆ, ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಇನ್ನೊಂದು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಣಂತಿಯರಿಗೆ ಅಂತ ಅಂದರೆ, ಡಿಲ್ವರಿ ಆಗಿದ ತಕ್ಷಣ ನೀವು ಫಸ್ಟು 3 ದಿನ ಆಗುತ್ತೆ. ಡಿಲ್ವರಿ ಆಗಿ ಒಂದು 3 ದಿನ ಆದಮೇಲೆ ಒಂದು ನಾರ್ಮಲ್ ಡೆಲಿವರಿ ಆಗಿರೋರಿಗೆ ನಾನು ಹೇಳ್ತಾ ಇರೋದು, ನಾರ್ಮಲ್ ಡೆಲಿವರಿ ಆಗಿರೋರು ಒಂದು ಕಾಟನ್ ಸೀರೆ ತೊಗೊಳ್ಳಿ. ಅಜ್ಜಿ ಕಾಲದ್ದು ಅಮ್ಮನ ಕಾಲದ್ದು ಯಾವುದೋ ಒಂದು ಒಳ್ಳೆ ಕಾಟನ್ ಸೀರೆ ತೊಗೊಳ್ಳಿ. ಕಾಟನ್ ಸೀರೆನ ತೊಗೊಂಡು ಕಾಟನ್ ಸೀರೆನ ಫುಲ್ಲು ನಿಮ್ಮ ಹೊಟ್ಟೆಗೆ ಫುಲ್ಲು ರ್ಯಾಪ್ ಮಾಡಬೇಕು. ರ್ಯಾಪ್ ಮಾಡಿ ನೀವು ಫುಲ್ಲು ಹೊಟ್ಟೆ ಮೇಲಿಂದ ಹಿಡಿದು ಕೆಳಗಡೆವರೆಗೂ ಅದನ್ನು ಕಟ್ಟಿ ಬಿಡಬೇಕು. ಕಟ್ಟಿ ಬಿಟ್ಟಾಗ ಏನಾಗುತ್ತೆ, ನಿಮ್ಮ ಹೊಟ್ಟೆ ನಿಜವಾಗ್ಲೂ ಖಂಡಿತ ಕರಗುತ್ತೆ. ಸೊ ನೋಡಿ ಇಲ್ಲಿ ಚಕ್ಕೆ ಫ್ರೈ ಆಗಿದೆ. ಸೊ ಚಕ್ಕೆನ ನಾನು ಇಲ್ಲೊಂದು ಪ್ಲೇಟ್ಗೆ ತೆಗೆದುಕೊತಾ ಇದ್ದೀನಿ. ಹಾಗೆ ಬಂದು ನಾನು ಇಲ್ಲಿ ನಿಮಗೆ ಸೊ ನೋಡಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಏನು ಅಂತ ನೋಡ್ಬೋದು ನೀವಿಲ್ಲಿ. ಇದು ಬಂದು ಕಪ್ಪು ಜೀರಿಗೆ. ಸೊ ಕಪ್ಪು ಜೀರಿಗೆ ಎಲ್ಲರೂ ಕೇಳಿರ್ತೀರಾ. ಸೊ ನೋಡಿ ಕಪ್ಪು ಜೀರಿಗೆನ ಇಲ್ಲಿ 1 ಸ್ಪೂನ್ ತೊಗೊತಾ ಇದ್ದೀನಿ. ಇದನ್ನು ಕೂಡ ಬಂದು ನಾನು ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅವೆಲ್ಲ ಹೇಳ್ತಿದ್ದೆ ಬಾಣಂತಿಯರಿಗೆ ಬಂದು ಆ ಒಂದು ಸೀರೆ ಕಟ್ಟಿದಾಗ ಬೆಳಿಗ್ಗೆ ಸ್ನಾನ ಮಾಡಿಸ್ಬೇಕು, ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ಬೇಕು. ಬಾಣಂತಿಯರಿಗೆ ಬಂದು ಸೊಂಟದ ಮೇಲೆ ಚೆನ್ನಾಗಿ ಬಿಸಿ ಬಿಸಿ ನೀರು ಹಾಕಬೇಕು. ಬಿಸಿ ಬಿಸಿ ನೀರು ಹಾಕ್ದಾಗ ಏನು ಅಂತಂದರೆ ಅವ್ರಿಗೆ ಸೊಂಟ ನೋವು ಕೂಡ ಕಮ್ಮಿ ಆಗುತ್ತೆ. ಬಾಣಂತಿ ಟೈಮಲ್ಲಿ ಏನೋ ಸ್ವಲ್ಪ ರೆಸ್ಟಲ್ಲಿ ಇರ್ತಾರೆ, ಅವಾಗ ಅಷ್ಟು ಗೊತ್ತಾಗಲ್ಲ. ಆಮೇಲೆ ಅವರಿಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು, ಸೊಂಟ ಕೈ ಕಾಲು ಎಳ್ತಾ ಅದೆಲ್ಲ ತುಂಬ ಆಗುತ್ತೆ. ನಿಜವಾಗ್ಲೂ ಬಾಣಂತನ ಮಾಡ್ಬೇಕಾದ್ರೆ ನಾವು ಪರ್ಫೆಕ್ಟಾಗಿ ಒಂದು ಬಾಣಂತನ ಮಾಡಲೇಬೇಕು. ಅದು ಇವಾಗಿನ ಕಾಲದಲ್ಲಿ ಹುಡುಗಿರಂತೂ ಕೇಳೋದೇ ಇಲ್ಲ. ಸೊ ಬಾಣಂತಿರು ಈ ಥರ ತಿನ್ನಬೇಕು, ಈ ಥರ ತಿನ್ನಬೇಕು ಅಂದಾಗ, ಆದರೆ ಮನೇಲೇ ತಾಯಿಯಂದಿರು ಬಿಡಬಾರ್ದು. ಸೊ ಏನೊಂದು ಆ ಬಾಣಂತಿಗೆ ನಾವು ಕಟ್ಟುನಿಟ್ಟಾಗಿ ಊಟಗಳು ಕೊಡಬೇಕು, ಅದನ್ನೆಲ್ಲ ನೀಟಾಗಿ ಕೊಡಲೇಬೇಕು. ಫಸ್ಟ್ ದಿನ ನಾವು ಬಾಣಂತಿಯರಿಗೆ ಬಂದು ಒಂದು ಸಪ್ಪೆ ಊಟನೇ ಕೊಡಬೇಕು, ಒಂದು 4ರಿಂದ 5 ದಿವಸ. ಯಾಕೆ ಅಂತ ಅಂದರೆ ಆ ಹೊಟ್ಟೆಲೆ ಏನೊಂದು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗೋಗಿರುತ್ತೆ, ಬ್ಲೀಡಿಂಗ್ ಎಲ್ಲ ನೀಟಾಗಿ ಆಗಿರಲ್ಲ ಅವ್ರಿಗೆ. ಅದೆಲ್ಲ ನೀಟಾಗಿ ಹೋಗಬೇಕು ಅಂದಾಗ ಸಪ್ಪೆ ಊಟ ಕೊಟ್ಟಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಅವ್ರಿಗೆ ಬ್ಲೀಡಿಂಗ್ ಎಲ್ಲ ಹೋಗುತ್ತೆ. ಅವಾಗ ಹೊಟ್ಟೆ ಕಟ್ಟೋದಾಗಲಿ ಮತ್ತು ಅವ್ರಿಗೆ ಅವಾಗವಾಗ ಹೊಟ್ಟೆ ನೋವು ಬರೋದಾಗಲಿ ಏನೂ ಆಗಲ್ಲ. ಅದ್ರ ಜೊತೆ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ಸ್ ಡೈಲಿ ಕೊಡಿ, ತುಂಬ ಒಳ್ಳೆಯದು. ಸೊ ನೋಡಿ ಇಲ್ಲಿ ಬಂದು ಕಪ್ಪು ಜೀರಿಗೆ ಫುಲ್ಲು ರೋಸ್ಟ್ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಾನಿಲ್ಲಿ ಹಾಕೊತಾ ಇದ್ದೀನಿ. ಈಗ ನಾನು ಹುರಿದಿರೋ ಅಂಥ ಒಂದು ಕಪ್ಪು ಜೀರಿಗೆ ಮತ್ತು ಈ ಒಂದು ಚಕ್ಕೆನ ಬ್ಲೆಂಡರ್ಗೆ ಹಾಕ್ಕೊತಾ ಇದ್ದೀನಿ. ಬ್ಲೆಂಡರ್ಗೆ ಹಾಕ್ಕೊಂಡು ಇದನ್ನು ಬಂದು ತುಂಬಾ ನುಣ್ಣಗೆ ನೀವು ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಂಡಾಗ ಇದು ಬಂದು ನಿಮಗೆ ಆ ನೀರಲ್ಲಿ ಹಾಕಿ ಬಿಸಿ ಬಿಸಿ ನೀರಲ್ಲಿ ಹಾಕಿ ಬೆಳಿಗ್ಗೆ ಮತ್ತು ರಾತ್ರಿ ತೊಗೋಬೇಕಾದ್ರೆ ತುಂಬಾ ಅದ್ಭುತವಾಗಿ ಒಂದು ವರ್ಕ್ ಮಾಡುತ್ತೆ. ನೋಡಿ ನಾನಿಲ್ಲಿ ತೊಗೊಂಡಿರೋದು. ಸೊ ಇದನ್ನು ಬ್ಲೆಂಡ್ ಮಾಡ್ಕೊತೀನಿ. ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ಬ್ಲೆಂಡ್ ಆಗಿರೋ ಒಂದು ಪೌಡ್ರಿಗೆ ನಾನು ಮುಂಚೆ ಏನು ಮಾಡ್ತಾಯಿದ್ದೀನಿ, ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. 1 ಗ್ಲಾಸ್ ಬಿಸಿ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ. ಈ ಬಿಸಿ ಬಿಸಿ ನೀರಿಗೆ ನಾನಿಲ್ಲಿ ಒಂದು ಸ್ಪೂನ್ ತೊಗೊತಾ ಇದ್ದೀನಿ ಈ ಒಂದು ಮ್ಯಾಜಿಕಲ್ ಪೌಡರ್ನ. ನೋಡಿ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ಡ್ರಿಂಕ್ಸ್ ನೋಡಿ ಈ ಥರ ಒಂದು ಕಲರ್ ಇರುತ್ತೆ. ಯಾಕೆಂದರೆ ಇಲ್ಲಿ ಕಪ್ಪು ಜೀರಿಗೆ ಬಂದು ತುಂಬಾ ಕಪ್ಪಗಿರೋದ್ರಿಂದ ಸೊ ಈ ಡ್ರಿಂಕ್ಸು ಕೂಡ ಇದೇ ಥರ ಇರುತ್ತೆ. ನಿಜವಾಗ್ಲೂ ಇದು ತುಂಬಾ ನಿಮಗೆ ಬೆನಿಫಿಟ್ಟು. ಬೆಳ್ಳಿ ಫ್ಯಾಟ್ ಇರುತ್ತೆ ನೋಡಿ, ನಾನು ಹೇಳಿದೆ ಆವಾಗಲೇ ಸ್ಪೆಷಲಾಗಿ ಬಾಣಂತಿಯರಿಗೆ ಅಂತ.
ಬಾಣಂತಿರಿಗೆ ಬಂದು ಆ ಡೆಲಿವರಿ ಆಗಿರೋ ಹೊಟ್ಟೆಗೆ ಇಷ್ಟು ದಪ್ಪ ಇರುತ್ತೆ, ಮಗು ಹೋಗಿದ ತಕ್ಷಣ ಆ ಹೊಟ್ಟೆ ಇಷ್ಟೇ ದಪ್ಪ ಇರುತ್ತೆ, ಆ ಹೊಟ್ಟೆ ಬೇಗ ಕರಗಲ್ಲ. ಆ ಹೊಟ್ಟೆ ಕರಗಬೇಕಾದ್ರೆ ಇದು ಕೊಡಿ. ಇದು ಬಂದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ, ಬಾಣಂತಿಗೆ ಆರಾಮಾಗಿ ಕೊಡ್ಬೋದು. ನೀವು ಬೇಕು ಅಂದರೆ ಒಂದ್ಸಲಿ ಡಾಕ್ಟ್ರನ್ನ ಕೇಳಿಬಿಟ್ಟೆ ಕೊಡಿ. ಬಟ್ ನೀವು ಇದನ್ನ ಒಂದು ಮಗು ಹುಟ್ಟಿ 1 ವಾರ 15 ದಿವಸಕ್ಕೆ ಶುರು ಮಾಡಬೇಕು. ಶುರು ಮಾಡಿ ಒಂದು 3 ತಿಂಗಳು ಕಾಲ ಇದನ್ನು ಕೊಟ್ಟರೆ ಸಾಕು. ನಿಜವಾಗ್ಲೂ ಅವ್ರ ಬೆಳ್ಳಿ ಫ್ಯಾಟ್ ಎಲ್ಲ ಅಷ್ಟು ಚೆನ್ನಾಗಿ ಕರ್ಗೋಗುತ್ತೆ. ಅದ್ರ ಜೊತೆ ಆ ಒಂದು ಸೀರೆನ ಚೆನ್ನಾಗಿ ರ್ಯಾಪ್ ಮಾಡಿ, ಸೀರೆ ರ್ಯಾಪ್ ಮಾಡ್ಬೇಕಾದ್ರೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಯಾಕೆ ಸೀರೆ ಕಟ್ಬೇಕಾದ್ರೆ ನೀವು ಹಾಗೆ ಜಸ್ಟ್ ಸೀರೆನ ಕಟ್ಕೊಂಡು ಹೋಗ್ಬಿಡ್ತೀರ. ಬಿಸಿ ಫಸ್ಟ್ ಏನು ಮಾಡಬೇಕು, ಬಾಣಂತಿಗೆ ಬಂದು ಸ್ವಲ್ಪ ಆ ಸೊಂಟಕ್ಕೆ ಬಂದು ಸ್ವಲ್ಪ ಎಣ್ಣೆ ತೊಗೊಂಡು, ಕೊಬ್ಬರಿ ಎಣ್ಣೆ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಬಿಸಿ ಬಿಸಿ ನೀರು ಹಾಕಿ, ಬಿಸಿ ಬಿಸಿ ಆ ಸೊಂಟದ ಮೇಲೆ ಚೆನ್ನಾಗಿ ಹಿಂಗೆ ಸೊಂಟನ ಹಿಂಗೆ ಹಮ್ಕಿ ಬಿಸಿ ಬಿಸಿಯಾಗಿ ನೀರು ಹಾಕ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಮತ್ತೆ ಆ ಹೊಟ್ಟೆಗೆ ಬಂದು ಎಳ್ಳೆಣ್ಣೆ ಗೊತ್ತಿರುತ್ತೆ ನಿಮಗೆ, ಎಳ್ಳೆಣ್ಣೆ. ಆ ಎಳ್ಳೆಣ್ಣೆನ ಬಂದು ಹೊಟ್ಟೆಗೆ ಫುಲ್ಲು ಹಚ್ಚಬೇಕು. ಹಚ್ಚಿ ಆವಾಗ ಸೀರೆ ರ್ಯಾಪ್ ಮಾಡಿ ಸೀರೆ ರ್ಯಾಪ್ ಮಾಡ್ಬೇಕಾದ್ರೆ ಮೇಲಿಂದ ಕೆಳಗಡೆ ಹೋಗಬಾರ್ದು, ಕೆಳಗಡೆಯಿಂದ ಮೇಲೆ ಹೋಗಬೇಕು. ಸೀರೆನ ಫಸ್ಟ್ ಶುರು ಮಾಡಬೇಕಾಗಿರೋದು ಇದು ಪಟ್ಟಿ ಥರ ಮಾಡ್ಕೋಬೇಕು. ಆ ಸೀರೆನ ನೀವು ಪಟ್ಟಿ ಥರ ಮಾಡ್ಕೊಂಡು ಹಾಗೆ ರೌಂಡ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ಇಲ್ಲಿಗೆ ಎಂಡ್ ಮಾಡಿ ಅದನ್ನು ಅಲ್ಲೊಂದು ಟೈಟಾಗಿ ಒಂದು ಪಿನ್ ಹಾಕೋದೋ, ಇಲ್ಲಾಂದರೆ ಅದ್ರ ಮೇಲೆ ಒಂದು ದಾರ ತೊಗೊಂಡು ಕಟ್ಟೋದೋ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಬಾಣಂತಿರ್ಗೆ ಅವಾಗ ಜಾಸ್ತಿ ತಿನ್ನೋದಕ್ಕಾಗಲ್ಲ ಆ ಹೊಟ್ಟೆ ಕಟ್ಟಿದಾಗ. ಪರವಾಗಿಲ್ಲ, ಯಾಕೆಂದರೆ ಮಗು ಹುಟ್ಟಿದ ತಕ್ಷಣ ಒಂದು 3 ತಿಂಗಳವರೆಗೂ ಮಗು ಜಾಸ್ತಿ ಹಾಲು ಕೇಳೋದೇ ಇಲ್ಲ. ಯಾಕೆಂದರೆ ಅವಾಗ ಹುಟ್ಟಿರೋ ಮಗು ರೀ 1 ಸ್ಪೂನು ಹಾಲು ಕುಡಿಯೋಷ್ಟೊತ್ತಿಗೆ ಅದು ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಹಾಲು ತೊಗೊಳ್ಳಲ್ಲ. ನೀವು ಬಾಣಂತಿಗೆ 3 ತಿಂಗಳವರೆಗೂ ನೀವು ಏನು ಆರೈಕೆ ಮಾಡ್ತೀರಾ ವೆಯ್ಟ್ ಲಾಸ್ಗೆ, ಅದು ತುಂಬಾ ಬೇಗ ಮಾಡ್ಕೊಳ್ಳಿ ವೆಯ್ಟ್ ಲಾಸ್ಗೆ. ಯಾಕೆಂದರೆ ತುಂಬಾ ಬೇಗ ಫಾಸ್ಟಾಗಿ ವರ್ಕ್ ಆಗುತ್ತೆ. 3 ತಿಂಗಳಾದಮೇಲೆ ನೀವು ಜಾಸ್ತಿ ಊಟ ಮಾಡಲೇಬೇಕು, ಮಗುಗೆ ಜಾಸ್ತಿ ಹಾಲು ಬರಲೇಬೇಕು. ಆವಾಗ ನೀವು ಚೆನ್ನಾಗಿ ಫುಡ್ ತಿಂತೀರಲ್ವಾ. ಸೊ ಅಲ್ಲಿವರೆಗೂ ಈ ಥರ ಹೊಟ್ಟೆ ಎಲ್ಲ ಕಟ್ಟಿದಾಗ ನಿಮ್ಗೆ ಜಾಸ್ತಿ ಫುಡ್ಡೆಲ್ಲ ಜಾಸ್ತಿ ತೊಗೊಳೋದಕ್ಕಾಗಲ್ಲ, ಹೊಟ್ಟೆ ಟೈಟಾಗಿ ಕಟ್ಟಿರುತ್ತೆ. ಒಂದಿಷ್ಟು ರೈಸ್ ತಿಂತಾರಂಗೆ ಸಾಕು ಅನಿಸುತ್ತೆ, ಆದರೆ ಸಾಕು, ಅಷ್ಟು ಊಟ ನಿಮ್ಗೆ ಸಾಕು. ಬಾಣಂತಿ ಟೈಮಲ್ಲೇ ಮಗುಗೆ ಹಾಲು ಕುಡಿಸೋದಕ್ಕೆ ಅಷ್ಟು ಸಾಕು. ಸೊ ನೀವು ಬಾಣಂತಿರು ಬೇಗ ವೆಯ್ಟ್ ಲಾಸ್ ಆಗಬೇಕಲ್ಲ, ನಿಮ್ಮದು ಬೆಳ್ಳಿ ಫ್ಯಾಟ್ನ ಬೇಗ ನೀವು ಕರಗಿಸ್ಕೋಬೇಕಲ್ಲ, ಬೇಗ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ಸ್ನ ಮಾಡಿ ಕುಡಿದು ಬೇಗ ಬೆಳ್ಳಿ ಫ್ಯಾಟ್ ಹೋಗಿಸ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.